ಕಾಂಗ್ರೆಸ್ ಬಿಜೆಪಿ ಮಧ್ಯೆ 40% ಜಟಾಪಟಿ. ಇದು ಕಾಂಗ್ರೆಸ್ನ ಟೂಲ್ ಕಿಟ್ ಭಾಗ ಅಂದ್ರು ವಿಪಕ್ಷ ನಾಯಕ. ಬಗೆದಷ್ಟು ಬಯಲಾಗ್ತಿದೆ ಮೂಡಾ ಕರ್ಮಕಾಂಡ. ವಕ್ಫ್ ಅವಾಂತರ ಖಂಡಿಸಿ ಬಿಜೆಪಿ ಪ್ರೊಟೆಸ್ಟ್. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕಾಂಗ್ರೆಸ್ ಸರ್ಕಾರದ 40% ಆರೋಪಕ್ಕೆ ಬಿಜೆಪಿ ಮುಗಿಬಿದ್ದಿದೆ. 40% ಕಮಿಷನ್ ಆರೋಪ ಮಾಡಿರೋದು ಕಾಂಗ್ರೆಸ್ನ ಟೂಲ್ ಕಿಟ್ನ ಭಾಗ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. 40% ಕಮಿಷನ್ ಆರೋಪಕ್ಕೆ ಕಾಂಗ್ರೆಸ್ನವರು ಇದುವರೆಗೂ ದಾಖಲೆ ಕೊಟ್ಟಿಲ್ಲ. ಆಧಾರ ರಹಿತ ಸುಳ್ಳು ಆರೋಪವನ್ನ ಮಾಡಿದ್ರು. ನಮ್ಮ ಮೇಲಿನ ಆರೋಪ ಸುಳ್ಳು ಅಂತ ಲೋಕಾಯುಕ್ತ ತನಿಖೆಯಿಂದಲೇ ಗೊತ್ತಾಗಿದೆ. ಈ ಕಾಂಗ್ರೆಸ್ ಸರ್ಕಾರ 60% ಕಮಿಷನ್ ಸರ್ಕಾರ ಅಂತ ಆರೋಪಿಸಿದರು. ಇನ್ನು ಸಿದ್ದರಾಮಯ್ಯ, ಡಿಕೆಶಿ, ಅಂಬಿಕಾಪತಿ ಈ ಸುಳ್ಳಿನ ಮಹಲ್ ಕಟ್ಟಿದ್ರು. ಅದು ಈಗ ಕುಸಿದು ಬಿದ್ದಿದೆ. ರಾಜ್ಯದ ಜನತೆಗೆ ಸುಳ್ಳು ಹೇಳಿ ತಾವು ಸುಳ್ಳು ರಾಮಯ್ಯ ಅಂತ ಖುದ್ದು ಸಿದ್ದರಾಮಯ್ಯ ಪ್ರೂವ್ ಮಾಡಿದ್ದಾರೆ ಅಂತಂದ್ರು. ಇತ್ತ ಮಾಜಿ ಸಿಎಂ ಬಿಎಸ್ವೈ ಮಾತನಾಡಿ 40% ಕಮಿಷನ್ ಆರೋಪ ಮಾಡಿರೋದು ಸರಿಯಲ್ಲ, ಇನ್ನಾದರೂ ಸುಳ್ಳು ಆರೋಪ ಮಾಡೋದು ಬಿಡಬೇಕು, ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತನಾಡೋದು ಒಳ್ಳೆಯದು ಅಂತ ಹೇಳಿದರು. ಕೆಂಪಣ್ಣ ಮತ್ತು ಉಪಾಧ್ಯಕ್ಷ ಪದ್ಮರಾಜ್ ಅವರು ಕಾಂಗ್ರೆಸ್ಸಿನ ಟೂಲ್ ಕಿಟ್ ಆಗಿ ಉಪಯೋಗ ಮಾಡಿಕೊಂಡು ಸರ್ಕಾರ 40% ವಸೂಲಿ ಮಾಡುತ್ತೆ ಅಂತೇಳಿ ಅವರ ಏನು ಕೇಸನ್ನು ದಾಖಲೆ ಮಾಡಿದ್ರು. ಈಗ ಅದು ಬಟಾ ಬಯಲಾಗಿದೆ. ಲೋಕಾಯುಕ್ತರೇ ಹೇಳಿದ್ದಾರೆ, ಈ ರೀತಿ ಸುಳ್ಳು ಆರೋಪಗಳು ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ಈಗಲಾದ್ರು ಮನವರಿಕೆ ಮಾಡಿ ಏನಾದರೂ ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಲಿ ಅಂತ ವಿನಂತಿ ಮಾಡಿದೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ 40% ಕಮಿಷನ್ ಆರೋಪ ಜಟಾಪಟಿ ಜೋರಾಗಿದೆ. 40% ಕಮಿಷನ್ ಆರೋಪ ಸುಳ್ಳು ಎಂಬ ವರದಿ ವಿಚಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿ, ನಾವು ಅಧಿಕಾರಕ್ಕೆ ಬಂದಿದ್ದೇ 40% ಆರೋಪ ಮಾಡಿದ ಕಾರಣದಿಂದ ಅಂತ ಯಾರು ಹೇಳಿದ್ದು? ಆಗ ಬಿಜೆಪಿಯವರ ವಿರುದ್ಧ ಆರೋಪ ಬಂದಿತ್ತು. ಕೆಂಪಣ್ಣ ಅವರು ಪ್ರಧಾನಿಗೆ ದೂರು ಕೊಟ್ಟಿದ್ರು. ಅದೇ ಕಾರಣಕ್ಕೆ ಜನರ ಹಿತ ಕಾಪಾಡುವ ದೃಷ್ಟಿಯಿಂದ ನಾವು ಹೋರಾಟ ಮಾಡಿದ್ವು. ಬರೀ 40% ಆರೋಪ ಮಾಡಿ ಮಾತ್ರ ನಮ್ಮ ಸರ್ಕಾರ ಬಂದಿದ್ದು ಅನ್ನೋದು ಸುಳ್ಳು ಅಂತ ಹೇಳಿದರು. ಇನ್ನು ಪ್ರಿಯಾಂಕ ಖರ್ಗೆ ಕೂಡ ಬಿಜೆಪಿಯವರು ಏನಾದರೂ ಹೇಳಬಹುದು, ಲೋಕಾಯುಕ್ತದಲ್ಲಿ ಯಾವ ಪ್ರಕರಣ ದಾಖಲಾಗಿದೆ ನನಗೆ ಗೊತ್ತಿಲ್ಲ, ನಾಗಮೋಹನ್ ದಾಸ್ ಕಮಿಟಿ ಇದೆ, ಅದು ಪರಿಶೀಲನೆ ಮಾಡುತ್ತೆ, ನಾವು ಹೇಳಿದ ಆರೋಪಗಳೆಲ್ಲವೂ ಒಂದೊಂದೇ ಸಾಬೀತಾಗ್ತಾ ಇದೆ ಅಂತ ಹೇಳಿದರು. ನಾವು ಅಧಿಕಾರಕ್ಕೆ ಬಂದಿದ್ದೇ 40% ಇಂದ ಅಂತ ಯಾರು ಹೇಳಿದ್ದು? ನಾವು ಬಿಜೆಪಿ ಹೇಳ್ಕೋಬಹುದು, ಬಿಜೆಪಿ ಹೇಳ್ಕೊಳ್ತಾರೆ, ಅದು ಒಂದು ಅಲಿಗೇಷನ್ಸ್ ಮಾಡಿದ್ದು ನಾವು. ಆ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ನಿನ ಅಧ್ಯಕ್ಷರು ಕೆಂಪಣ್ಣವರು ಅವರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಗರಣದ ತನಿಖೆ ಚುರುಕಾಗಿದ್ದು ಈಗಾಗಲೇ ಮೂಡಾ ಸೈಟ್ ಪಡೆದವರ 2ನೇ ಪಟ್ಟಿ ರಿಲೀಸ್ ಆಗಿದೆ. ಅದರಲ್ಲಿ ಬರೋಬ್ಬರಿ 20 ರಿಂದ 25 ಸೈಟುಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಬೆನ್ನಲ್ಲೇ ಮೂಡಾ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತಷ್ಟು ಅಧ್ವಾನ ಬಯಲಾಗಿದೆ. ಮೂಡಾ ಆಸ್ತಿ ಬಗ್ಗೆಯೇ ಮೂಡಾದಲ್ಲಿ ಅಧಿಕೃತ ದಾಖಲೆ ಇಲ್ಲ ಎಂಬ ವಿಚಾರ ಬೆಳಕಿಗೆ ಬಂದಿದೆ. ಮೂಡಾಗೆ ಬರ್ತಾ ಇರುವಂತಹ ಬಾಡಿಗೆ ಎಷ್ಟು, ಮೂಡಾ ಆಸ್ತಿ ಎಷ್ಟಿದೆ ಎಂಬ ಯಾವುದಕ್ಕೂ ಕೂಡ ಲೆಕ್ಕ ಇಲ್ಲ. ಹಾಗಾಗಿ ಹುಚ್ಚರ ಮನೆಯಲ್ಲಿ ಉಂಡವನೇ ಜಾಣ ಎಂಬಂತಾಗಿದೆ ಮೂಡಾ ಕತೆ. ಇನ್ನು ಮೂಡಾ ವಶದಲ್ಲಿರುವಂತಹ ಸಿಎ ನಿವೇಶನಗಳ ಅಧಿಕೃತ ಪಟ್ಟಿಯೇ ಇಲ್ಲದಂತಾಗಿದ್ದು, ಮೂಡಾದಿಂದ ನಿರ್ಮಾಣಗೊಂಡಿರುವಂತಹ ಮಳಿಗೆಗಳೆಷ್ಟು, ಅವುಗಳಿಂದ ಬಾಡಿಗೆ ಎಷ್ಟು ಬರ್ತಾ ಇದೆ ಎಂಬ ಮಾಹಿತಿ ಎಲ್ಲೂ ಇಲ್ಲ. ಮಂಜೂರಾದ ಸಿಎ ನಿವೇಶನಗಳ ಬಳಕೆ ಆಗ್ತಾ ಇದೆಯಾ ಅಥವಾ ರದ್ದುಪಡಿಸಿ ವಾಪಸ್ ಪಡೆಯಲಾಗ್ತಾ ಇದೆಯಾ ಗೊತ್ತೇ ಇಲ್ಲ. ಹಾಲಿನ ಬೂತ್ಗಳು, ಮೀನಿನ ಕೇಂದ್ರಗಳಿಗೆ ನೀಡಿರುವ ಕಟ್ಟಡಗಳ ಬಾಡಿಗೆಯ ಪಟ್ಟಿ ಕೂಡ ಇಲ್ಲ. ಅಲ್ಲದೆ ಮಾಲೀಕರಿಂದ ಬಾಕಿ ಉಳಿದಿರುವಂತಹ ಬಾಡಿಗೆ ಎಷ್ಟು ಎಂಬುದೇ ಗೊತ್ತಿಲ್ಲ. ಮೂಡಾದ ಜಾಗ ಎಷ್ಟು ಒತ್ತುವರಿಯಾಗಿದೆ ಎಂಬುದು ಕೂಡ ಮಾಹಿತಿ ಇಲ್ಲ. ಹಾಗಾಗಿ ಇದೀಗ ಮೂಡಾ ಆಸ್ತಿ ರಕ್ಷಣೆಗೆ ಪ್ರಾಧಿಕಾರದ ನೂತನ ಆಯುಕ್ತ ರಘುನಂದನ್ ಮುಂದಾಗಿದ್ದಾರೆ. ಆಸ್ತಿಯ ವಿವರ, ಬಾಡಿಗೆಯ ವಿವರ ಎಲ್ಲವನ್ನೂ ಕೂಡ ಡಿಜಿಟಲೀಕರಣ ಮಾಡಲಿಕ್ಕೆ ಸಿದ್ಧತೆ ನಡೆಸಿದ್ದಾರೆ. ರಾಜ್ಯದಲ್ಲಿ ವಕ್ಫ್ ನೋಟಿಸ್ ಅವಾಂತರ ದಿನೇ ದಿನೇ ಜೋರಾಗ್ತಾ ಇದೆ. ಚಿಂತಾಮಣಿಯ ತಿಮ್ಮಸಂದ್ರ ವಕ್ಫ್ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಕನ್ನಂಪಲ್ಲಿ ಆಂಜನೇಯ ಸ್ವಾಮಿ ದೇಗುಲದ ಬಳಿ ನೂರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಪ್ರತಿಭಟನೆ ಮಾಡದಂತೆ ಪೊಲೀಸರು ಮನವಿ ಮಾಡಿಕೊಂಡರು. ಇದಕ್ಕೆ ಬಗ್ಗದ ಬಿಜೆಪಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಇನ್ನು ದೇವಾಲಯದ ಬಳಿ ಸಭೆ ನಡೆಸಿದ ಬಿಜೆಪಿ ಮುಖಂಡರು ಸಿದ್ದರಾಮಯ್ಯ, ಡಿಕೆಶಿ, ಜಮೀರ್ ವಿರುದ್ಧ ಕಿಡಿಕಾರಿದರು. ಇದೇ ವೇಳೆ ಮಾತನಾಡಿದ ಮಾಜಿ ಸಂಸದ ಮುನಿಸ್ವಾಮಿ, ಸಿದ್ದರಾಮಯ್ಯ ಸರ್ಕಾರ ಜಮೀರ್ ಅಹಮದ್ಗೆ ಸರೆಂಡರ್ ಆಗಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಅಭಿವೃದ್ಧಿ ಮರೆತಿದೆ. ರೈತರಿಗೆ 1 ಎಕರೆ ಜಮೀನು ಮಂಜೂರು ಮಾಡಿಲ್ಲ, ಆದರೆ ವಕ್ಫ್ಗೆ ಸಾವಿರಾರು ಎಕರೆ ಜಮೀನು ಮಾಡಿಕೊಟ್ಟಿದ್ದಾರೆ. ಇದೇ ಇವರ ಸಾಧನೆ ಅಂತ ಗುಡುಗಿದರು. ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನ್ ಅವರು ಅಂತ ಹೇಳಿ ಕೇಳಕ್ ನಿಮ್ಗೆ ಯೋಗ್ಯತೆ ಇಲ್ಲ. ನೀವು ಇವತ್ತು ಮಂತ್ರಿ ಸ್ಥಾನಗಳಲ್ಲಿ ಇದ್ದೀರಿ. ಸಿದ್ದರಾಮಯ್ಯನವ್ರ ಮಂತ್ರಿ ಮಂಡಲ ಟೋಟಲ್ ಆಗಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸರೆಂಡರ್ ಆಗ್ಬಿಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ದಿನೇ ದಿನೇ ಒಂದಿಲ್ಲೊಂದು ವಿಷಯಗಳಿಗೆ ಸುದ್ದಿ ಆಗ್ತಾನೇ ಇದೆ. ಹಾಗಾಗಿ ಚಳಿಗಾಲದ ಅಧಿವೇಶನ ಮುಗಿದ ಬಳಿಕ ರಾಜ್ಯಕ್ಕೆ ಹೈಕಮಾಂಡ್ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಸರ್ಕಾರದಲ್ಲಿ ಕೆಲ ಬದಲಾವಣೆಯ ಸುಳಿವನ್ನು ನೀಡುವ ಸಾಧ್ಯತೆ ಇದೆ. ಡಿಸೆಂಬರ್ 2ನೇ ವಾರದಲ್ಲಿ ಸ್ಟಡಿ ರಿಪೋರ್ಟ್ ಬಗ್ಗೆ ಹೈಕಮಾಂಡ್ ನಿಲುವು ಪ್ರಕಟಿಸುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಇನ್ನು ಈ ಬೆಳವಣಿಗೆಯಿಂದ ಹಿರಿಯರಿಗೂ ಬಿಸಿ, ಕಿರಿಯರಿಗೂ ಕೂಡ ಕಸಿವಿಸಿ ಉಂಟಾಗಿದ್ದು, ಈ ನಡುವೆ ಪೊಲಿಟಿಕಲ್ ಸರ್ಜರಿ ನಡೆಯುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ.
ಅಲ್ಲದೆ ಡಿಸೆಂಬರ್ ಅಂತ್ಯದ ನಂತರ ಕಡೆ ಆಟ ಶುರುವಾಗಲಿದ್ದು ಹೈಕಮಾಂಡ್ ದಾಳ ಉರುಳುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಇತ್ತ ಹೈಕಮಾಂಡ್ ಎಂಟ್ರಿಯಿಂದ ಯಾರಿಗೆಲ್ಲ ಕಷ್ಟ ಯಾರಿಗೆಲ್ಲ ನಷ್ಟ ಎಂಬ ಆತಂಕ ಸಹಜವಾಗಿಯೇ ಮನೆ ಮಾಡಿದ್ದು ಸಿದ್ದರಾಮಯ್ಯ ಸಂಪುಟದ ಸಹೋದ್ಯೋಗಿಗಳ ಮನಸ್ಸಿನಲ್ಲಿ ಆತಂಕ ಮನೆ ಮಾಡಿದೆ ಎನ್ನಲಾಗ್ತಿದೆ.